ಈ ತಪ್ಪನ್ನ ಮರುಭೂಮಿಯಲ್ಲಿ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಮಾಡಿಬಿಟ್ರೆ ಅದರಿಂದ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬೋದು. ಸಿಂಗಾಪುರ, ಮಲೇಷ್ಯಾ, ಥೈಲ್ಯಾಂಡು 3 ದೇಶವನ್ನು ಒಂದೇ ಸಾರಿ ಜಬರ್ದಸ್ತಾಗಿ ನೋಡ್ಕೊಂಬರ್ಬೋದು ವೇ ಟು ವರ್ಲ್ಡ್ ಮೂಲಕ. ಕೇವಲ 1,59,000 ರೂಪಾಯಿಗಳಲ್ಲಿ ಆಲ್ ಇನ್ಕ್ಲೂಸಿವ್. ಹಿಂದೆ ಫೋನ್ ಮಾಡಿ ನಿಮ್ಮ ಬುಕ್ಕಿಂಗ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲಿ ನೋಡ್ತಾ ಇರುವಂತಹ ಮನುಷ್ಯನ ಹೆಸರು ಹ್ಯಾನ್ಸ್ ಸಾರ್ ಗ್ವೋತ್. ಇವರು ಜರ್ಮನ್ ಕಲಾವಿದ. ಮೊರೊಕೊ ದೇಶಕ್ಕೆ ಬಂದು ಮರುಭೂಮಿಯ ಮಧ್ಯದಲ್ಲಿ ವಿಶ್ವವೇ ಆಶ್ಚರ್ಯಪಡುವಂತಹ 3 ವಿನ್ಯಾಸಗಳನ್ನು ಕ್ರಿಯೇಟ್ ಮಾಡಿದಂತಹ ಮನುಷ್ಯ. ಮೊದಲ ವಿನ್ಯಾಸದ ಹೆಸರು ಗೋಲ್ಡನ್ ಸ್ಪಿರಾಲೆ, ಎರಡನೇದು ದ ಸಿಟಿ ಆಫ್ ಒರಿಯನ್, ಮೂರನೇದು ಸ್ವರ್ಗದ ಮೆಟಲು ಅಥವಾ ಸೆಲೆಸ್ಟಿಯಲ್ ಸ್ಟೇರ್ ಕೇಸ್. ಭೂಮಿಯನ್ನು ಬಾಹ್ಯಾಕಾಶದೊಂದಿಗೆ ಕನೆಕ್ಟ್ ಮಾಡಬೇಕು ಅನ್ನೋದು ಇವರ ಒಂದು ಐಡಿಯಾಲಜಿ. ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮೂಲಕ ಮಾಡಿರುವಂತಹ ಆರ್ಟ್ ಇದು. ಇವತ್ತಿನ ವಿಡಿಯೋ ಬಹಳ ವಿಶೇಷ, ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗ್ಲೋಬಲ್ ಕನ್ನಡಿಗರೇ, ಇಲ್ಲೊಂದು ಬಹಳ ವಿಶೇಷವಾದ ಜಾಗ ಇದೆ, ಒಂಥರ ಸ್ವರ್ಗಕ್ಕೆ ದಾರಿ. ಯಾರು ಹಿಂದೆಂದು ನೋಡಿರಲ್ಲ ಅಂಥ ಜಾಗ. ಅದನ್ನು ನೋಡಬೇಕು ಅಂತ ಭಾಳ ಆಸೆಯಿಂದ ಬಂದ್ವಿ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲೋ ಕಳೆದೋಗ್ಬಿಟ್ಟಿದ್ದೀವಿ. ಹೆಂಗೆ ಹೋಗ್ಬೇಕು ಗೊತ್ತಾಗ್ತಾಯಿಲ್ಲ, ರಸ್ತೆ ಬೇರೆ ಕಾಣಿಸ್ತಾ ಇಲ್ಲ. ನೋಡಿ ಹೆಂಗಿದೆ ಜಾಗ. ಮುಂದೆ ಎಲ್ಲ ಕಡೆ ಮರಳಿದೆ, ಕಾರ್ ಎಲ್ಲಿ ಸಿಗಾಕೊಂಡ್ಬಿಡುತ್ತೆ ಒಂದು ಭಯ. ಅನಿಸ್ತಾ ಇದೆ, ಇಲ್ಲಿ ಕಾರ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೆಲ್ಲ ಹೋಗುತ್ತೆ ಕಾರು. ಇದು ಯಾವುದೋ ನದಿ ಹರಿಯೋ ಜಾಗ, ಇಲ್ಲಿ ಸಿಗಾಕೊಂಡ್ಬಿಡುತ್ತೆ ನಮ್ಮ ಕಾರು. ಮತ್ತು ಹತ್ತೋದು ಇಲ್ಲ, ಅದು ಗೊತ್ತಿಲ್ಲ ಮುಂದೆ ಹೋಗೋಕ್ಕಾಗತ್ತಾ ಇಲ್ವಾ. ಈ ಜಾಗಕ್ಕೆ ಲ್ಯಾಂಡ್ ಕ್ರೂಸರ್ ಪ್ರಾಡೋ ಆ ಥರದ್ದು ಬೇಕು. ಈಗ ಡೆಸರ್ಟಲ್ಲಿ ಹೋದ್ವಲ್ಲ ಆ ಥರ ನಮ್ಮ ಕಾರು. ನನಗೆ ಯಾಕೋ ಡೌಟು, ಅಂದರೆ ರಿಸ್ಕ್ ತೊಗೋಬೋದು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಸಿಗಾಕೊಂಬಿಟ್ರೆ ಇಲ್ಲಿ ಯಾರೂ ಹೆಲ್ಪ್ ಮಾಡೋಕ್ಕೂ ಬರೋಲ್ಲ, ಇಲ್ಲಿಂದ ಆಚೆ ಹೋಗೋಕ್ಕೂ ಆಗೋಲ್ಲ. ನಾವೊಂದು 8 ಕಿಲೋಮೀಟ್ರ್ ಯಾರು ಹೆಲ್ಪ್ ಕೇಳಬೇಕು ಅಂದ್ರೂ 8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗಿ ಕರ್ಕೊಂಬರ್ಬೇಕು. ಹೆಂಗೆ ಸಾಧ್ಯನೇ ಇಲ್ಲ. ಕತ್ಲು ಬೇರೆ ಆಗ್ತಾಯಿದೆ. ಸೊ ಅದೇ ಯೋಚನೆ ನನಗೂ ಬರ್ತಾ ಇರೋದು, ಆ ಜಾಗ ಮಿಸ್ ಆಗ್ಬಿಡುತ್ತಲ್ಲ ಅಂತ ಬೇಜಾರಾಗ್ತಾಯಿದೆ. ಟ್ರೈ ಮಾಡೋಣ ಬೇರೆ ಯಾವ್ದಾದ್ರು ರೂಟಿಂದ ಹೋಗ್ಬೋದಾ ಅಂತ. ನಾವು ಅದಕ್ಕೆ ಏನು ಮಾಡಿದ್ವಿ ಅಂದರೆ, ಇಲ್ಲಿಯ ಲೋಕಲ್ ಗೈಡನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಪುಟ್ಟ ಹುಡುಗ. ಹಾಯ್ ಬ್ರೋ, ವಾಟ್ ಈಸ್ ಯುವರ್ ನೇಮ್? ಸೈದ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನು ಹೇಳ್ದ ಹೋಗ್ಬೋದು, ಏನು ತೊಂದರೆ ಇಲ್ಲ. ನಾವು ಬಂದು ತಲುಪಿದ್ದೀವಿ ಮೊಟ್ಟ ಮೊದಲ ಜಾಗಕ್ಕೆ. ಈ ಜಾಗ ಏನು ಅಂತ ಮುಂದೆ ಹೋದ್ಮೇಲೆ ಹೇಳ್ತೀನಿ. ಸಲಾಮ್ ಅಲೈಕುಮ್. ಹೌ ಆರ್ ಯು? ಗುಡ್ ಟು ಸಿ ಯು. ಸೊ ಇವರು ಇಲ್ಲಿಯ ಕೇರ್ ಟೇಕರು. ಬಂದ್ಬಿಟ್ಟು ಈ ಒಂದು 3 ಮಾನ್ಯುಮೆಂಟ್ಸ್ ಇದೆಯಲ್ಲ ಇಲ್ಲಿ, ಈ 3 ನೋಡೋದಕ್ಕೆ 300 ದಿರಮು, ಅಂದರೆ ಆಲ್ಮೋಸ್ಟು 2,25,000 ಕೊಡಬೇಕಂತೆ. ಅಫಿಷಿಯಲ್ ಗೌರ್ಮೆಂಟ್ ಟಿಕೆಟ್. ಓಕೆ. ಸೊ ನೀವು ಮೊರೊಕೊ ಸಿಟಿಸನ್ಸ್ ಆಗಿದ್ದರೆ 50 ದಿರಮ್ಮು, ಫಾರಿನರ್ಸ್ಗೆ 150. 300 ದಿರಮ್ ಕೊಟ್ಟಿದ್ದೀವಿ. 300, 150 ಇಬ್ಬರಿಗೂ ಟಿಕೆಟ್. ಓಕೆ. 260 ಮೀಟರ್ ಉದ್ದ, 6 ಮೀಟರ್ ಎತ್ತರದ ಭೂಮಿಯ ಮೇಲೆ ನಿರ್ಮಿತ ಒಂದು ವಿಶಿಷ್ಟ ಸ್ಪೈರಲ್ ಶೇಪ್ನ ಗೋಡೆ. ಈ ಕಲಾಕೃತಿ ನವೀನ ಗಣತೀಯ ಸಿದ್ಧಾಂತವಾದ ಫಿಬೋನಾಚಿ ಸೀಕ್ವೆನ್ಸ್ ಆಧಾರದಲ್ಲಿ ರೂಪುಗೊಂಡಿದ್ದು, ಪ್ರತಿ ಸರ್ಕಲ್ ಅಥವಾ ಆರ್ಕ್ನ ರೇಡಿಯಸ್ಗಳು ಫಿಬೋನಾಚಿ ಸಂಖ್ಯೆಗಳ ಕ್ರಮದಲ್ಲಿ ಸುತ್ತುತ್ತೆ. ಈ ಸ್ಪೈರಲ್ ಗೋಲ್ಡನ್ ರೇಷೋ ಎಂದು ಕರೆಯಲ್ಪಡುವ ಪ್ರಕೃತಿಯಲ್ಲಿ ಕಂಡುಬರುವ ಗಣನೀತಿಯ ಅನುಪಾತವನ್ನು ಅನುಸರಿಸುತ್ತೆ. ಇದು ಸಸ್ಯಗಳ, ಹೂವುಗಳ ವಿನ್ಯಾಸದಿಂದ ಹಿಡಿದು ನಾಟಿಲಸ್ ಶೆಲ್ಗಳ ರೂಪವರೆಗೆ ಪ್ರಕೃತಿಯ ವಿವಿಧ ರೂಪಗಳಲ್ಲಿ ಕಾಣಸಿಗುತ್ತೆ. ಗೋಡೆಯ ಮಧ್ಯದಲ್ಲಿ ಒಂದು ಸಣ್ಣ ಪಿಟ್ ಹಳ್ಳ ಇದೆ. ಇದರ ಮೇಲ್ಗೈಯಲ್ಲಿ ಒಂದು ಬೋಟ್ ಸ್ಕಲ್ಪ್ಚರ್ ತೇಲುತ್ತೆ. ಈ ಒಂದು ಆರ್ಟಿಸ್ಟ್ ಕಲಾಕೃತಿಯನ್ನು ಸ್ಥಳೀಯ ಕಾರ್ಮಿಕರ ಸಹಕಾರದಿಂದ
ಮರಳು ಹಾಗೆ ಕಲ್ಲನ್ನು ಬಳಸಿ ಮೊರೊಕ್ಕೋದ ಟ್ರೆಡಿಷನಲ್ ಆರ್ಕಿಟೆಕ್ಚರಲ್ ಸ್ಟೈಲ್ನ ಬಳಕೆ ಮಾಡಿದ್ದಾರೆ. ಈ ಕಲಾಕೃತಿಯ ಮೂಲಕ ಅವರು ಭೂಮಿಯ ಸೌಂದರ್ಯ ಮತ್ತು ಕಾಸ್ಮೋಸ್ನ ಅನಂತತೆಯನ್ನು ಮ್ಯಾಥಮ್ಯಾಟಿಕಲ್ ಮತ್ತು ಕಲ್ಚರಲ್ ದೃಷ್ಟಿಕೋನದಿಂದ ಸಂಯೋಜನೆ ಮಾಡಿದ್ದಾರೆ. ಗೋಲ್ಡನ್ ಸ್ಪೈರಲ್ ಮರುಭೂಮಿಯ ಶಾಂತತೆ ಮತ್ತು ಅನಂತತೆಯ ನಡುವೆ ಮಾನವ ಸೃಜನಶೀಲತೆಯ ಅದ್ಭುತ ಸಂಕೇತವಾಗಿದೆ. ಇದು ನೇಚರ್ ಮತ್ತು ಮ್ಯಾಥಮ್ಯಾಟಿಕ್ಸ್ನ ಸೌಂದರ್ಯವನ್ನು ಆರ್ಟ್ ಮೂಲಕ ಅನಾವರಣಗೊಳಿಸುವ ಮಹತ್ವದ ಲ್ಯಾಂಡ್ ಆರ್ಟ್ ಪೀಸ್ ಆಗಿದೆ. ಶಿಟ್ ಕಾರ್ ಸಿಗಾಕೊಂಡ್ಬಿಡ್ತು ಮರಳಲ್ಲಿ. ಈಗ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ. ನಾವು ಹೋಗ್ಬೇಕಾಗಿರೋ ಅಮರೀಶ್ ಪ್ಯಾಲೇಸ್ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ. ನೋ ಪ್ರಾಬ್ಲಮ್. ನೋಡಿ ಅಲ್ಲಿ ಏನೋ ಹುಲ್ಲು ತರ್ತಾ ಇದ್ದಾನೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಗ್ರಿಪ್ ತಗೊಳ್ಳೋದಕ್ಕೆ. ಯಪ್ಪ, ಇದೊಂಥರ ಅಡ್ವೆಂಚರ್ ರೀ. ಅಯ್ಯೋ, ನೋಡಿ ಹೆಂಗೆ ಕೂತ್ಕೊಂಡ್ಬಿಟ್ಟಿದೆ ನಮ್ಮದು ವೀಲ್ಸು. ಶಿಟ್, ನಾವೊಬ್ಬರೇ ಬಂದಿದ್ರೆ ಕತೆ ಮುಗೀತು. ಅಯ್ಯೋ, ಎಲ್ಲ ಮರಳು ಸರಿಸ್ಬೇಕು ಇವಾಗ. ಸರಿಸಿ ಹಿಂದೆ ಹುಲ್ಲಿಟ್ಟು ಹಿಂದಿಗೆ ಬಂದು ಹೋಗ್ಬೇಕನ್ಸುತ್ತೆ. ಹಿಂಗೆ ಮಾಡೋದು ಗೊತ್ತಿಲ್ಲ. ಸಿಗಾಕೊಂಡ್ರೆ ಕತೆ ಫಿನಿಶ್. ಇವತ್ತು ಇಲ್ಲೇ ಇರಬೇಕಾಗುತ್ತೆ. ಆಮೇಲೆ ಏನು ಮಾಡೋದು? ಇದೆಲ್ಲ ಡೆಸರ್ಟ್ ಸರ್ವೈವಲ್ ಸ್ಕಿಲ್ಸ್ ರೀ. ಡೆಸರ್ಟ್ ಸಿಗಾಕೊಂಡ್ರೆ ಏನೇನು ಮಾಡಬೇಕು ನೋಡಿ. ಇಲ್ಲಿ ರೂಲ್ಸ್ ಏನಪ್ಪ ಅಂದರೆ ಮರಳ ಮೇಲೆ ಓಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ಲೋ ಮಾಡಬಾರ್ದು, ಮತ್ತು ಕಲ್ಗಿಲ್ ಹೊಡೆದ್ರೆ ಎದುರ್ಕೋಬಾರ್ದು. ಹೋಗ್ತಾ ಇರ್ಬೇಕು ಸೀದಾ. ಮರಳನ್ನು ತೆಗಿಬೇಕಂತ ಇವಾಗ. ಇಂಜಿನ್ ಆಫ್ ಮಾಡೋಣ ಫಸ್ಟು. ಒಳ್ಳೆ ಸರ್ಕಸ್ಸು. ಚಿಕ್ಕ ವಯಸ್ಸಲ್ಲಿ ಮರಳು ಆಟ ಆಡ್ತಾ ಇದ್ವಿ ಮರಳ ಜೊತೆಗೆ. ಇವಾಗ ರಿಯಲ್ ಲೈಫ್ ಅಡ್ವೆಂಚರಲ್ಲೂ ಮರಳಿನ ಜೊತೆ ಆಟ, ಸಂಘರ್ಷ. ಅಯ್ಯಯ್ಯಪ್ಪ, ಹಾಂ, ಒಳ್ಳೆ ಹ್ಯಾಂಡು ಹೀಟ್ ಮಸಾಜ್ ಆಗ್ತಾಯಿದೆ. ಕೆಲವು ಸಲ ಅನಿಸುತ್ತೆ ಬೇಕಿತ್ತ ಅಂತ, ಆದರೆ ಹೊಸ ಅನ್ವೇಷಣೆಯ ದಾಹ ಇನ್ನೂ ತೀರಿಲ್ಲ. ಸಾಕನ್ಸುತ್ತೆ. ದೊಡ್ಡ ಗುಂಡಿನೇ ತೋಡಿದ್ವಿ. ಹುಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದೊಡ್ಡ ಸರ್ಕಸ್ ರೀ ಇದಿಷ್ಟು. ಇವಾಗ ಒಂದೊಂದು ಟೈರ್ ಕೆಳಗಡೆ ಇಟ್ಟು ಮತ್ತೆ ಎಗಸ್ಬೇಕು. ಇನ್ನೊಂದು ಕಲ್ಲು ಇಡ್ತಾ ಇದ್ದೀವಿ. ಕಲ್ಲು ಹುಲ್ಲು ತಪ್ಪಿಸ್ಕೊಳ್ಳೋದಕ್ಕೆ ಸಿಗೋದು ಒಂದೇ ಚಾನ್ಸು. ಒಂದೇ ಸರಿ ಹಿಂದೆ ಹೋಗ್ಬಿಟ್ರು ತೊಗೋಬೇಕು, ಇಲ್ಲಾಂದರೆ ಸಿಗಾಕೊಂಡ್ವಿ. ಸೂರ್ಯಾಸ್ತ ಬೇರೆ ಆಗ್ತಾಯಿದೆ. ಇನ್ನೇನು ಸೂರ್ಯ ಕೆಳಗಡೆ ಬಂದ ಅಂದರೆ ಕತ್ಲಾಗ್ಬಿಡುತ್ತೆ. ಅಯ್ಯಯ್ಯೋ. ಸೊ ಕಾರು ರೆಡಿ ಆಗಿದೆ ತಪ್ಪಿಸ್ಕೊಳ್ಳೋದಕ್ಕೆ. ತಪ್ಪಿಸ್ಕೊಳ್ತೀವೋ ಇಲ್ವಾ ಗೊತ್ತಿಲ್ಲ, ಟ್ರೈ ಮಾಡ್ತೀವಿ. Wow! Thank you, bro. Because of you. All because of you. Thank you. No problem. The desert man. Desert man. Woo! Good. Good. This way. Okay. Yeah. ಇವಾಗ ಈ ದಾರಿಗೆ ನಮಸ್ಕಾರ, ದೊಡ್ಡ ನಮಸ್ಕಾರ. ಈ ಕಡೆಯಿಂದ ಹೋಗ್ತೀವಿ. ಅಯ್ಯಯ್ಯಪ್ಪ, ಎಂಥ ಅಡ್ವೆಂಚರ್ ಗುರು. ನಾವಿಬ್ಬರೇ ಇದ್ದಿದ್ರೆ
ಸ್ವಾಗತ ಎಲ್ರಿಗೂ ಸಿಟಿ ಆಫ್ ಒರಾಯನ್ಗೆ. ಮೊರೊಕ್ಕೊ ಮರುಭೂಮಿಯಲ್ಲಿ ಸ್ಥಾಪಿತವಾದ ಒಂದು ಅನನ್ಯ ಕಲಾಕೃತಿ. ಇದು ಓರಿಯನ್ ನಕ್ಷತ್ರ ಮಂಡಲದ ನಕ್ಷೆಯನ್ನು ಭೂಮಿಯ ಮೇಲೆ 3 ಡೈಮೆನ್ಷನಲ್ ರೂಪದಲ್ಲಿ ಪ್ರತಿಬಿಂಬಿಸುತ್ತೆ. ಈ ಕಲಾಕೃತಿಯ ಪ್ರಮುಖ ವಿಶೇಷತೆ ಅಂದರೆ ಅದು 7 ದೊಡ್ಡ ಗೋಪುರಗಳೊಂದಿಗೆ ಕೂಡಿದ್ದು, ಪ್ರತಿಯೊಂದು ಗೋಪುರವು ಓರಿಯನ್ ನಕ್ಷತ್ರದ ಪ್ರಮುಖ ನಕ್ಷತ್ರಗಳನ್ನು ಪ್ರತಿನಿಧಿಸುತ್ತೆ. ಪ್ರತಿ ಗೋಪುರ ನಕ್ಷತ್ರದ ಬೆಳಕು ಮತ್ತು ಗಾತ್ರವನ್ನು ಅನುಸರಿಸಿ ವಿನ್ಯಾಸಗೊಳಿಸಿದ್ದು, ಈ ಮೂಲಕ ಆಕಾಶದ ನಕ್ಷತ್ರ ಮಂಡಲವನ್ನು ಭೂಮಿಯ ಮೇಲ್ಗೈಯಲ್ಲಿ ಅನುಭವಿಸುವ ಅನುಕೂಲವನ್ನು ಕಲ್ಪಿಸುತ್ತೆ. ಗೋಪುರಗಳ ಒಳಗೆ ಪ್ರವೇಶಿಸಿ ನಕ್ಷತ್ರಗಳ ಚಲನೆ ಮತ್ತು ಬಾಹ್ಯಾಕಾಶದ ವೈಶಿಷ್ಟ್ಯಗಳನ್ನು ನೇರವಾಗಿ ಅನುಭವಿಸುವಂತೆ ಮಾಡಲಾಗಿದೆ. ಈಗ 3ನೆಯ ಹಾಗೆ ಕೊನೆಯ ಜಾಗ, ಅತ್ಯಂತ ಪ್ರಸಿದ್ಧವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಕಾರಿನ ಟೈರ್ನ ಪ್ರೆಷರ್ ಕಮ್ಮಿ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಈ ಥರ ಮರಳಿನ ರೋಡು ಮುಂದೆ ಇರುವಂತಹ ರೋಡ್ ಮೇಲೆ ಹೋಗಬೇಕು ಅಂದರೆ ಕಮ್ಮಿ ಪ್ರೆಷರ್ ಇರಬೇಕು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಇವೆಲ್ಲ ಇವತ್ತು ನೀವು ನೋಡ್ತಾ ಇದ್ದೀರಾ, ಡೆಸರ್ಟ್ ಸರ್ವೈವಲ್ ಟೆಕ್ನಿಕ್. ಒಂದು ಚಿಕ್ಕ ಕಡ್ಡಿಯನ್ನು ಬಳಕೆ ಮಾಡಿ 4 ಟೈರಿನ ಪ್ರೆಷರ್ನ ಆಲ್ಮೋಸ್ಟ್ ಅರ್ಧ ಮಾಡ್ತಾ ಇದ್ದಾನೆ. ಈಗ ರಸ್ತೆ ಹೇಗಿದೆ ಅಂತ ಚೆಕ್ ಮಾಡ್ಕೊಂಬರ್ಬೇಕು, ಯಾವ ರೂಟಲ್ಲಿ ಎಗರಿಸ್ಬೇಕು ಗಾಡಿನ ಅಂತ. ಲೊಕೇಶನ್ ರೆಕ್ಕಿ ಮಾಡ್ತಾ ಇದ್ದೀವಿ. ಮರಳಿನ ಮೇಲೆ ಹೆಂಗೆ ಹೋಗ್ಬೇಕು ಅಂತ, ಹೆಂಗ್ರಿ ಹೋಗೋದು ಇದ್ರ ಮೇಲೆ? ಅಲ್ಲಿದೆ ಗಾಡಿ, ಅಲ್ಲಿಂದ ಮರಳಿನ ಮೇಲೆ ಓಡಿಸ್ಕೊಂಬಂದು ಒಂದು ರೂಟ್ ಹೇಳ್ದ, ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊಂಡು ಇದ್ರ ಮೇಲೆ ಹೋಗ್ಬಾರ್ದಂತೆ, ಹಿಂಗೆ ಬಂದು ಅಲ್ಲಿ ಕನೆಕ್ಟ್ ಆಗಬೇಕಂತೆ. ದಿಸ್ ಇಸ್ ಸ್ಲೋ, ದಿಸ್ ಇಸ್ ಸ್ಪೀಡ್. ಹಿಂಗಂದ್ರೆ ಸ್ಪೀಡ್ ಅಂತೆ, ಹಿಂಗಂದ್ರೆ ಸ್ಲೋ ಅಂತೆ. ಓಕೆ, ಗೊತ್ತಿಲ್ಲ. ಇದು ಲಾಸ್ಟ್ ಚಾಲೆಂಜು. ಇದನ್ನು ಪಾರಾಗ್ತೀವ ಇಲ್ವಾ ನನಗಂತೂ ಗೊತ್ತಿಲ್ಲ. ಓಕೆ, ಜೈ ಬಜರಂಗ್ ಬಲಿ, ಜೈ ಗ್ಲೋಬಲ್ ಕನ್ನಡಿಗ. ಯಪ್ಪ, ಎಲ್ಲರಿಗೂ ಸುಸ್ವಾಗತ. ಗೇಟ್ ವೇ ಟು ಹೆವೆನ್, ಸ್ವರ್ಗಕ್ಕೆ ದಾರಿ. ಜಗತ್ತಿನ ಪ್ರತಿಯೊಂದು ಮಾನವ ಧರ್ಮಗಳಲ್ಲಿ ಹೇಳೋದೇನಪ್ಪ ಅಂದರೆ, ಒಳ್ಳೆ ಕೆಲಸ ಮಾಡು, ಒಳ್ಳೆ ಕರ್ಮ ಮಾಡು, ನೀನು ಹೋಗ್ತೀಯ ಜನ್ನತ್ಗೆ, ನೀನು ಹೋಗ್ತೀಯ ಸ್ವರ್ಗಕ್ಕೆ. ಆದರೆ ಈ ಒಂದು ಜರ್ಮನ್ ಆರ್ಟಿಸ್ಟು ನಿಜವಾದ ಸ್ವರ್ಗವನ್ನೇ ಭೂಮಂಡಲದ ಮೇಲೆ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ಟೇರ್ ಕೇಸ್ ಟು ಹೆವೆನ್ ಅಥವಾ ಸೆಲೆಸ್ಟಿಯಲ್ ಸ್ಟೇರ್ ಕೇಸ್. ಇದು ಒಂದು ಪ್ರಾಬಲಿ ಪ್ರಪಂಚದಲ್ಲೇ ಬೇರೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ ಈ ಥರ ಒಂದು ಜಾಗ. ಇದನ್ನು ಹುಡ್ಕೊಂಬರೋದಕ್ಕೆ ನಾವು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಇದು 292 ಮೀಟ್ರ್ ಉದ್ದ ಇದೆ. ಸರಿಸುಮಾರು 7 ವರ್ಷ ತಗೊಂಡು ಈ ಒಂದು ಜಾಗವನ್ನು ಕಟ್ಟೋದಕ್ಕೆ. ನೋಡಿ ಹೇಗೆ ಕಟ್ಟಿದ್ದಾರೆ. ಇಲ್ಲಿಂದ ಮೇಲೆ ಹೋದರೆ ಸೀದಾ ಸ್ವರ್ಗಕ್ಕೆ ದಾರಿ. ಆ ಸ್ವರ್ಗಕ್ಕೆ ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ.
ನೋಡ್ರಿ, ನಮ್ಮ ಪ್ರೀತಿಯ ಚೋಟುಗೆ ನಾವು ಬಹಳ ಇಷ್ಟೊತ್ತೆಲ್ಲ ಸುತ್ತಾಡಿಸ್ದ ನಮ್ಮ ಕಡೆಯಿಂದ 2,000 ರೂಪಾಯಿ ಕೊಡ್ತಾ ಇದೀವಿ. ತಗೋಪ್ಪ, ಒಳ್ಳೇದಾಗಲಿ. ಯಾಕಂದರೆ ಅಲ್ಲಾರು ಅವ್ರ ಅಪ್ಪ ಅಮ್ಮ ಅಥವಾ ಅಂದರೆ ಅವ್ರ ಅಂಕಲ್ ಯಾರು ಇಸ್ಕೊಂಡ್ಬಿಡ್ತಾರೆ, ಕಿತ್ಕೊಂಡ್ಬಿಡ್ತಾರೆ. ಆಲ್ ದ ವೆರಿ ಬೆಸ್ಟ್. ಗಾಡಿಗೆ ಮತ್ತೆ ಗಾಳಿಯನ್ನು ತುಂಬಿಸಿದ್ವಿ. ಇವಾಗ ನಮ್ಮ ಬ್ರದರ್ ಮನೆಗೆ ಹೋಗ್ತಾ ಇದೀವಿ ಟೀ ಕುಡಿಯೋದಕ್ಕೆ. ನಮ್ಮ ಪುಟಾಣಿ ಹುಡುಗನ ಮನೆಗೆ ಹೋಗ್ತಾ ಇದೀವಿ ಟೀ ಕುಡಿಯೋದಕ್ಕೆ, ಅವರ ಹಳ್ಳಿಗೆ. ಸೊ ಇದು ನಮ್ಮ ಚೋಟು ಮನೆ. ಏನೆಲ್ಲ ಆಗುತ್ತೆ ನೋಡಿ ಪ್ರವಾಸದಲ್ಲಿ. ಟಿವಿಯಲ್ಲಿ ನಮ್ಮ ಭಾರತ ದೇಶದ ಸೀರಿಯಲ್ ಓಡ್ತಾ ಇದೆ. ಇವರು ನಮ್ಮ ಚೋಟಾಣಿ ಬ್ರದರು, ಅವ್ರ ಮಗ ಅನ್ಸುತ್ತೆ. ಓಯ್, ಅರೇಬಿಕ್ ಹಾಗೆ ಫ್ರೆಂಚ್ ಮಾತಾಡ್ತಾರಂತೆ, ಇಂಗ್ಲಿಷ್ ಬರಲ್ಲ ಅಂತ ಹೇಳಿದ್ರು. ಈ ಪುಟ್ಟ ಹುಡುಗಿಯ ಹೆಸರು ಕೂಡ ಜನ್ನತ್. ಇವಾಗಷ್ಟೇ ನಾವು ಜನ್ನತ್ಗೆ ಹೋಗಿ ಬಂದ್ವಿ. ಸ್ಟೇರ್ ವೇ ಟು ಹೆವೆನ್, ಹಿಂದಿಲಿ ಜನ್ನತ್ ಅಂದರೆ ಸ್ವರ್ಗ. ಈ ಹುಡುಗಿಯ ಹೆಸರು ಕೂಡ ಜನ್ನತ್. ಇಲ್ಲಿ ನೋಡಿ, ಇಲ್ಲಿ ಕೈಯಲ್ಲಿ ಹೆನ್ನ ಹಾಕೊಂಡಿದ್ದಾಳೆ ಪುಟ್ಟ ಹುಡುಗಿ. ಬಂತು ನಮ್ಮ ಟೀ. ಥ್ಯಾಂಕ್ ಯು ಸೊ ಮಚ್. ಶುಕ್ರಾನ್. ಜನ್ನತ್, I come there. Huh? You like? ನಮಸ್ತೆ. ಸೈಯದ್ನ ಕೇಳ್ತಾ ಇದ್ದೆ, ಓದ್ತೀಯಾ, ಸ್ಕೂಲ್ಗೆ ಹೋಗ್ತೀಯಾ ಅಥವಾ ಬರೀ ಕೆಲಸ ಮಾಡ್ತಾ ಇದೆಯಾ ಅಂತ. ಅದಕ್ಕೆ ಓದ್ತಾ ಇದ್ದೀನಿ, ಈಗ ಸಮ್ಮರ್ ಹಾಲಿಡೇಸ್ ಇದೆ, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಪಾರ್ಟ್ ಟೈಮ್ ಅಂತ ಹೇಳ್ದ. ಓಕೆ. ಸೈದ್ಗೆ ಎಷ್ಟು ಧನ್ಯವಾದ ತಿಳಿಸ್ತಾರೂ ಬಹಳ ಕಮ್ಮಿ. ಈಗ ನಮ್ಮನ್ನು ಹೋಟ್ಲ್ ಹತ್ರ ಕರ್ಕೊಂಡೋಗಿ ಬಿಡ್ತಾನೆ. ಈಗ ಹೋಟೆಲ್ನ ಹುಡುಕಾಟ. ಮೋಸ್ಟ್ಲಿ ಇಲ್ಲಿ ಅವಕಾಶ ಇಲ್ಲ ಅನಿಸುತ್ತೆ ಉಳಿಯೋದಕ್ಕೆ, ಬೇರೆ ಎಲ್ಲೋ ದಾರಿ ತೋರಿಸ್ತಾ ಇದ್ದಾರೆ. ಇನ್ನೊಂದು ಹೋಟ್ಲ್ ಹತ್ರ ಬಂದಿದ್ದೀವಿ, ಶಾರ್ ಜಲಾಲ್ ಅಂದ್ಬಿಟ್ಟು. ಇದು ಕೂಡ ಕ್ಲೋಸ್ ಆದಂಗಿದೆ, ಗೊತ್ತಿಲ್ಲ. ಇಲ್ಲಿ 1 ಗಂಟೆ ಹಾಕಿದ್ದಾರೆ. ಇದನ್ನು ಹೊಡೆದ್ರೆ ಬರ್ತಾರಂತೆ. ಎಲ್ಲೂ ಸಿಗಲಿಲ್ಲ ಹೋಟ್ಲು. ಅದಕ್ಕೆ ನಮ್ಮ ಸೈಯದ್ದು ಹುಡುಗ ನಮ್ಮನೆಗೆ ಬನ್ನಿ, ನಾನು ಮಾತಾಡ್ತೀನಿ, ಇಲ್ಲೇ ಮಲ್ಕೊಳ್ಳಿ ಇವತ್ತೊಂದು ದಿವಸ ಅಂತ ಹೇಳ್ದ. ನಾವು ಬೇಡ ಅಂದ್ವಿ, ಬಟ್ ನಮಗೂ ಬೇರೆ ಆಪ್ಷನ್ ಇಲ್ಲ. ರಾತ್ರಿ 11:30 ಆಗೋಗಿದೆ ರೀ. ಟೈಮ್ ತೋರ್ಸೋಕ್ಕೆ ಲೈಟ್ ಆನ್ ಮಾಡ್ತೀನಿ. ಯಾವುದಪ್ಪ ಲೈಟು? ಜಾಕೆ ಪೀತೆ ನೈ. 11 ಗಂಟೆ ರಾತ್ರಿ. ಹೋಟ್ಲು ಯಾವುದೂ ಸಿಗಲಿಲ್ಲ, ಬೇರೆ ದಾರಿ ಇಲ್ಲ. ಸೈಯದ್ ಮನೆಗೆ ವಾಪಸ್ ಬಂದಿದ್ದೀವಿ, ಹುಡುಗನ ಮನೆಗೆ. ಅವನು ಇಲ್ಲೇ ಬನ್ನಿ ಇವತ್ತು ಉಳ್ಕೊಳ್ಳಿ ಅಂತ ಕೇಳ್ದ. ಬಟ್ ನಾವು ಚಿಕ್ಕ ಹುಡುಗ, ಅವನು ಆಮೇಲೆ ಫ್ಯಾಮಿಲಿ ತಪ್ಪು ತಿಳ್ಕೊಬಾರ್ದು ಅಂತ ಒಂದ್ಸಲ ಯಾವುದಕ್ಕೂ ಕೇಳಪ್ಪ ಅಂತ ಆಚೆ ನಿಲ್ಲಿಸಿದ್ದೀವಿ. ನಮಗೂ ಬೇರೆ ಆಪ್ಷನ್ ಇಲ್ಲ. ಇಲ್ಲಿಂದ ಇಲ್ಲಿ ಆಲ್ಮೋಸ್ಟ್ ಒಂದು 200 ಕಿಲೋಮೀಟ್ರ್ ದೂರ ಯಾವ ಹೋಟೆಲ್ಸು ಇಲ್ವಂತೆ. ಆಲ್ಮೋಸ್ಟ್ ಒಂದು ನೆಕ್ಸ್ಟ್ ಸಿಟಿವರೆಗೂ ತುಂಬ ಒಳಗೆ ಬಂದಿದ್ದೀವಲ್ಲ, ಅದಕ್ಕೇ ಬೇರೆ ಆಪ್ಷನ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಹಳ್ಳೀಲಿ ಉಳ್ಕೊಳ್ಳೋದಕ್ಕೆ ಪರ್ಮಿಷನ್ ಸಿಕ್ತು. ಹಳ್ಳಿಯ ಮುಖ್ಯಸ್ಥರು ನಮ್ಮ ಪಾಸ್ಪೋರ್ಟನ್ನು ಇಸ್ಕೊಂಡು ಚೆಕ್ ಮಾಡಿ, ಓಕೆ ನೀವು ಉಳಿಬೋದು ಅಂತ ಹೇಳಿದ್ದಾರೆ. ಲೈಕ್ ದಿಸ್? ಓಕೆ. 11:30 ಸಮಯ. ನಮ್ಮ ಕಾರನ್ನು ಬುಲ್ಡೋಜರ್ ಪಕ್ಕ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ಇವತ್ತಿನ ರಾತ್ರಿ ಉಳಿಯೋ ಜಾಗ. ಲೈಫ್ ಇಸ್ ಫುಲ್ ಆಫ್ ಟ್ವಿಸ್ಟ್ ಅಂತಾರೆ. ಈಗ ಈ ಊರಿನ ಮುಖ್ಯಸ್ಥರ ಮನೆಯಲ್ಲಿ ಉಳಿತಾ ಇದ್ದೀವಿ. ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡಿ ಸಂಪೂರ್ಣವಾಗಿ ಮಾತಾಡ್ಸಿದ ಮೇಲೆ ನೀ ಮಾಯೆಯೊಳಗು ಮಾಯೆ ನಿನ್ನೊಳಗು, ನೀ ದೇಹದೊಳಗು ದೇಹ ನಿನ್ನೊಳಗು, ನೀ ಕನಸಿನೊಳಗು ಕನಸು ನಿನ್ನೊಳಗು, ನೀ ಅಮಲಿನೊಳಗು ಅಮಲು ನಿನ್ನೊಳಗು. ಮನಸ್ಸು ದೇಹಗಳೆರಡು ಸೆಳೆಯುವ ಸುಳಿಯಂತಿರುವ ಪ್ರೇಮದೊಳಗು.